ನಮಸ್ಕಾರ ಫ್ರೆಂಡ್ಸ್, ನಾವು ಇತ್ತೀಚೆಗೆ ಟ್ರೆಂಡಿಂಗ್ನಲ್ಲಿರುವ AI ಇಮೇಜ್ ಜನರೇಷನ್ ಬಗ್ಗೆ ತಿಳಿಯೋಣ. AI ಒಂದು ದಿನದಲ್ಲಿ ಚಿತ್ರ ಬಿಡಿಸಲು ಕಲಿಯುವುದಿಲ್ಲ. AIಗೆ ಮೊದಲು ಲಕ್ಷಾಂತರ ಅಥವಾ ಕೋಟ್ಯಾಂತರ ಚಿತ್ರಗಳ ಮೂಲಕ ತರಬೇತಿ ನೀಡಿರುತ್ತಾರೆ. AI ಪ್ರತಿಯೊಂದು ಚಿತ್ರಗಳ ಮೂಲಕ ಅವುಗಳ ವಿವರಣೆ, ವಸ್ತುಗಳ ಹೆಸರು, ಬಣ್ಣ, ಆಕಾರ, ಬೆಳಕು ಇವೆಲ್ಲವನ್ನು ಕಲಿಯುತ್ತದೆ. ಉದಾಹರಣೆಗೆ ಕ್ಯಾಟ್ ಎಂದರೆ ಹೇಗಿರುತ್ತದೆ ಅಥವಾ ಸನ್ಸೆಟ್ ಎಂದರೆ ಆಕಾಶದ ಬಣ್ಣ ಹೇಗಿರುತ್ತದೆ ಎಂದು ಕಲಿಯುತ್ತದೆ. ಈ ಪ್ರೊಸೆಸ್ಸನ್ನು ನಾವು ಮೆಷಿನ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಎಂದು ಕರೆಯುತ್ತೇವೆ. ಯಾವುದೇ ಇಮೇಜ್ ಜನರೇಟ್ ಮಾಡಲು ನೀವು ಮೊದಲು AIಗೆ ಒಂದು ಪ್ರಾಂಪ್ಟನ್ನು ಕೊಡಬೇಕಾಗುತ್ತದೆ. ಉದಾಹರಣೆಗೆ ನಿಮ್ಮ ಪ್ರಾಂಪ್ಟ್ ಹೀಗಿದೆ ಅಂದುಕೊಳ್ಳಿ: ಗೋಲ್ಡನ್ ಸನ್ಸೆಟ್ ಬೀಚ್, ರಿಯಲಿಸ್ಟಿಕ್, 4K ಕ್ವಾಲಿಟಿ. ಇಲ್ಲಿ AI ಮೊದಲಿಗೆ ಪ್ರತಿಯೊಂದು ಪದದ ಅರ್ಥವನ್ನು ತಿಳಿದುಕೊಳ್ಳುತ್ತದೆ. ಗೋಲ್ಡನ್ ಅಂದರೆ ಬಣ್ಣ, ಸನ್ಸೆಟ್ ಎಂದರೆ ಸಮಯ, ಬೀಚ್ ಅಂದರೆ ಸ್ಥಳ, ರಿಯಲಿಸ್ಟಿಕ್ ಅಂದರೆ ಸ್ಟೈಲ್. ಮುಂದಿನ ಹಂತದಲ್ಲಿ AI ಒಂದು ಸಂಪೂರ್ಣ ರ್ಯಾಂಡಮ್ ನಾಯ್ಸ್ ಇರುವ ಚಿತ್ರದಿಂದ ಶುರು ಮಾಡುತ್ತದೆ. ನಂತರ ಅದು ಹಂತ ಹಂತವಾಗಿ ನಾಯ್ಸನ್ನು ತೆಗೆದುಹಾಕುತ್ತದೆ. ಮತ್ತೆ ಪ್ರತಿ ಹಂತದಲ್ಲೂ ಪ್ರಾಂಪ್ಟ್ನ ಅರ್ಥಕ್ಕೆ ತಕ್ಕಂತೆ ಪಿಕ್ಸಲ್ಗಳನ್ನು ಸರಿಪಡಿಸುತ್ತದೆ. ಸುಮಾರು 20ರಿಂದ 50 ಸ್ಟೆಪ್ಸ್ ಒಳಗಡೆ ಚಿತ್ರ ಸ್ಪಷ್ಟವಾಗುತ್ತದೆ. ಇವೆಲ್ಲವೂ GPU ಸಹಾಯದಿಂದ ನಡೆಯುತ್ತದೆ. ನ್ಯೂರಲ್ ನೆಟ್ವರ್ಕ್ ಇಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ನ್ಯೂರಲ್ ನೆಟ್ವರ್ಕ್ ಮಾನವನ ಮೆದುಳಿನಂತೆ ಕೆಲಸ ಮಾಡುತ್ತದೆ. ಅಂದರೆ ಪ್ಯಾಟರ್ನ್ ಅನ್ನು ಗುರುತಿಸುವುದು, ಸಂಬಂಧಗಳನ್ನು ಕಂಡುಹಿಡಿಯುವುದು ಮತ್ತು ಅದರಿಂದ ಕಲಿತ ಮಾಹಿತಿಯನ್ನು ಬಳಸಿಕೊಳ್ಳುವುದು. ಹೀಗೆ ನೀವು ಕೊಟ್ಟ ಪ್ರಾಂಪ್ಟ್ನಿಂದ ಇಮೇಜ್ ಜನರೇಟ್ ಆಗುತ್ತದೆ. ಇನ್ನಷ್ಟು ವಿಜ್ಞಾನ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.